ವನ್ಯಜೀವಿ ಅವಶೇಷ ಮಾರಾಟಗಾರರ ಬಂಧನ ಆಗಿದೆ. ಆಂಧ್ರದಿಂದ ತಂದು ಮೈಸೂರಿನಲ್ಲಿ ಮಾರುವುದಕ್ಕೆ ಸ್ಕೆಚ್ ಅನ್ನು ಹಾಕೊಂಡಿದ್ದು, ಖಾಸಗಿ ಬಸ್ನಲ್ಲಿ ಅವಶೇಷವನ್ನ ತಂದಿದ್ದಂತಹ ಸ್ಮಗ್ಲರ್ಗಳು ಸಿಕ್ಕಾಕೊಂಡಿದ್ದಾರೆ. ಫಣೀಂದರ್ ಹಾಗೆ ರೆಹಮತುಲ್ಲಾ ಬಂಧಿತ ಆರೋಪಿಗಳು. 33 ಜಿಂಕೆ ಕೊಂಬು 6 ತಲೆಯನ್ನ ಸದ್ಯ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾಡುಗೋಡಿ ಪೊಲೀಸರ ಕಾರ್ಯಾಚರಣೆಯಲ್ಲಿ 2 ಸ್ಮಗ್ಲರ್ಗಳು ಸಿಕ್ಕಾಕೊಂಡಿದ್ದಾರೆ. ಫಣೀಂದರ್ ಹಾಗೆ ರೆಹಮತುಲ್ಲಾ ಬಂಧಿತ ಆರೋಪಿಗಳು. ಇನ್ನು ಈಗಾಗಲೇ ನೋಡಿದ ಹಾಗೆ ಈ ವನ್ಯಜೀವಿ ಜಿಂಕೆಗಳನ್ನು ಬೇಟೆಯಾಡಿ ಆ ಜಿಂಕೆ ಕೊಂಬುಗಳನ್ನು ಮಾರಾಟ ಮಾಡಲು ಪ್ರಯತ್ನ ಮಾಡಿರ್ತಕ್ಕಂಥ ಅಂತಾರಾಜ್ಯ ಆರೋಪಿಗಳನ್ನು ಬಂಧಿಸುವಲ್ಲಿ ಕಾಡುಗೋಡಿ ಪೊಲೀಸ್ ಠಾಣೆಯವರು ಯಶಸ್ವಿಯಾಗಿದ್ದಾರೆ. ಇದು ನಿನ್ನೆ ತಾನೇ ಆಗಿರ್ತಕ್ಕಂಥ ಒಂದು ಯಶಸ್ವಿ ಕಾರ್ಯಾಚರಣೆ. ಇದರಲ್ಲಿ ಒಟ್ಟು 2 ಆರೋಪಿಗಳನ್ನು ಬಂಧಿಸಿ ಅವರಿಂದ ಒಟ್ಟು 33 ಜಿಂಕೆ ಕೊಂಬುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಇದರಲ್ಲಿ 6 ಜಿಂಕೆ ಕೊಂಬುಗಳಿಗೆ ತಲೆಬುರುಡೆ ಇರ್ತಕ್ಕಂಥದ್ದು ಕೂಡ ಕಂಡುಬಂದಿದೆ. ತಲೆಬುರುಡೆ ರಹಿತ 33 ಮತ್ತು ತಲೆಬುರುಡೆ ಇರ್ತಕ್ಕಂಥದ್ದು 6, ಒಟ್ಟು 39 ಈ ರೀತಿಯ ವನ್ಯಜೀವಿಗಳ ಒಂದು ಇದನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.